ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಇವಾಗ ಅದು ನಿನ್ನೆ ಸಾರಿ ಹಾಕ್ಸಿವ್ರಿ, ನಿನ್ನೆ ನೈಟ್ ತೊಗೊಂಬಂದಿವಿ ಸಾರಿ ಹೋಗಿ. ಈಗ ಅದು ಎಲ್ಲ ವಿಡಿಯೋ ಮಾಡಬೇಕಾದ ಕಾರ್ಯಪ್ಪಾಗೇನಂದೆ ಸ್ವಲ್ಪ ಸಾರದೆಲ್ಲ ಬಿಸಿಟ್ಟು ಬಂದೀನಿ ರೀ. ಚಹಾ ಮಾಡಿದ್ವಿ, ಚಹಾ ಕುಡಿದೆಲ್ಲರೂ ಅಮ್ಮನ ತಾಜ್ನಗರಕ್ಕೆ ಹೋದರೆ ಅವರು ಮೀನಕ್ಕೆ ಹೋಗೋವೆಲ್ಲ ಹಸಿ ಆಗಿದ್ವಿ, ಎಲ್ಲ ಒಣಗಿ ಹಾಕಿವಿ. ಮತ್ತು ಮಳೆ ಬಂತ ತೊಗೋಬೇಕ್ರಿ ಅವನ್ನ ತೆಗೆದಿಟ್ಟ ನಾವು ವಿಡಿಯೋ ಮಾಡೋಕೆ ಎಂದಿರ್ತೀವಿ. ಇಲ್ಲಿ ಬಾಂಗ್ಡ ಹಾಕಿ ಹೋಗ್ಯಾರ್ರಿ. ಹಾಕಿ ಗಾರಿಪ್ಪಾಗ ಒಂದು ಸ್ವಲ್ಪ ಏನು ಮಾಡುವಂತ ಹೇಳಕತ್ತೀನಿ ನಾನು. ಏನು ಮಾಡತ್ತಾರಿಪ್ಪ, ಒಂದು ಇದನ್ನು ಬುಟ್ಟಿ ತೊಗೊಂಬಂದು ಅದ್ರ ಇಟ್ಬಿಡಮ್ಮ ಅವನ್ನ ಅಲ್ಲಿ ಇಡಬೇಡ, ಎಲ್ಲ ಇದು ಹಾಕೈತಿ ಅದು. ಮತ್ತು ಒಂದು ಬುಟ್ಟಿ ಒಳಗೆ ಹಾಕಿ ಇಟ್ಬಿಡು. ಲೈಟ್ ಹಚ್ಕೊಂಡು ದೊಡ್ಡದು ಅಲ್ಲಿ ಹೊರಗೆ ಬಾಯ್ ಮಾಡಿ ನೋಡ್ಬೇಕ, ನೀ ಕೇಳ್ಬೇಕನ. ಮತ್ತು ನಮ್ಮ ಅರಿಪಾಗಿ ಎಲ್ಲರೂ ಬಾಯ್ ಮಾಡಕತ್ತಾರಂತ ಅವ್ನು ಕೇಳೋದು ಭಾಳ ಇಷ್ಟ ಖುಷಿ ರೀ. ಒಳಗೆ ಬರಲ್ರಿ ಈಕಿ. ಏನು ಜಗಳ ಬಿಡಿಸ್ತಿದ್ವಿ? ಬಿಡಿಸಿ ಬಂದೆ ನೀಗ ಹೋಗಿ ಚಾಚಿ ಅರ್ಧ ಎಲ್ಲ ನೋಡ್ರಿ. ಅದು ಇದನ್ನು ತುಂಬ್ಸ್ಯಾರ ನೋಡಿ, ಗ್ಯಾಸ್ ಕಟ್ಟಿನ. ಒಂದಿನ ನಾ ಗ್ಯಾಸಿನ ಕಡೆ ಒಂದಿಲ್ಲ, ನೈಟ್ ತುಂಬ್ಸ್ಯಾರ ಅದನ್ನು. ಅರ್ಶಿಯ ಸ್ಕೂಲ್ಗೆ ಹೋದ್ರಿ ಇವತ್ತು. ಏನೋ ಅನ್ನ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಹೋಗ್ಯಾಡ್ರಿ ಆಕಿ. ನಾನು ತಿನ್ನ ರಾತ್ರಿ ಊಟ ಮಾಡೋದ ನಮ್ಮ ಕಂಪ್ಯೂಟರಿಪ್ಪ ಅಂದ್ರೆ ಒಂದು ಸ್ವಲ್ಪ ಆರಾಮ ಅನಿಸ್ತೀರಿ ಅದು ನನಗೆ. ಇಲ್ಲ ತಂದ್ರೆ ಅದು ಪಿತ್ತ ಆದಂಗೆ ಆಗ್ಬಿಟ್ಟಿರ್ತೈತೆ ರೀ. ಮತ್ತು ಮೇಲೆ ಊಟ ಮಾಡಿದ್ರೆ ಮೊದಲು ತ್ರಾಸ ಆಗ್ಬಿಡೈತಿ. ಈಗ ಮತ್ತೊಂದೆರಡು ಸಾರಿ ಹೋದ್ರಿ, ಇಲ್ಲೇ ಹುಬ್ಳಿಯವರು ಫೋನ್ ಮಾಡಿದ್ರು. ಫೋನ್ ಮಾಡಿ 2 ವಿಡಿಯೋ ಮಾಡಿ ಕಳಿಸ್ರಂದ್ರೆ ಕಳಿಸಿದ್ರಿ, ಬೇಕಾಗಿದ್ರು ಅವ್ರಿಗೆ. ಯಾಕಂತ ಹೇಳಿದ್ರೆ ಮತ್ತು ನಾನು ಸ್ವಲ್ಪ ಮಿನಿ ಕಿಚನ್ ವಿಡಿಯೋ ಮಾಡಿಬಿಡ್ತೆ ಪಾಪ. ಮತ್ತು ಅಂಥದ್ದು ಬೇಕಂತಾರೆ. ಇದೊಂದು ತೊಗೊಂಡ್ರಿ. ಇದು ಕೆಂಪು ಬ್ಲೌಸ್ ಮಾಹಿತಿ ರೀ. ಇದು ಕೆಂಪು ಬ್ಲೌಸ್ ಬಂದಿರೈತಿ ರೀ. ಇನ್ನೊಂದು ಇಲ್ಲ ಐತ್ರದು, ಇದು ಒಂದು 2 ಸಾರಿನ ತೊಗೊಂಡ್ರಿ ಅವ್ರು. ಎಷ್ಟು ಚಂದ ನೋಡ್ರಿ ಸಾರಿದು. ಮಳೆ ಬರತ್ತ ಸಾರಿದೆಲ್ಲ ಎತ್ತಿ ಬಿಟ್ಟಿರಪ್ಪ. ಈಗ ಆ ವಿಡಿಯೋ ಮಾಡಿದ್ವಿ, ಅದನ್ನು ಮಾಡಿ ಈಗ ಒಂದು 2:30 ಅಂತ ಹೇಳಿದ್ರೆ ಹೋಗ್ತಾ ವಿಡಿಯೋರಿಗೆ. ಆಸಿಪ ಜೀವ ತಿನ್ನಾಕತ್ತಾನ್ರ ನಂದನು. ಯಾಕಂತ ಹೇಳಿದ್ರೆ ಇದು ಬೇಕಂತ ಹೇಳಂದ್ರೆ ಡ್ರೆಸ್ ಬೇಕಂತಂದು ಈಗ ಇದು ಬಂತು ಮತ್ತು ಫಂಕ್ಷನಿಗೆ ಬಂತು. ನನಗೆ 2 ಕೊಡಿಸ್ಬೇಕು ನೀನು ಅಂತ. ನಿನ್ನಿದ್ದ ನಮ್ಗೆ ಇದನ್ನ ಮಾಡೋಲ್ರಿ ಅವ. ಹಂಗೆ ಮಾಡಕತ್ತಾನ. ಅಷ್ಟಕ್ಕೊಂದ ಬಟ್ಟದಪ್ಪ ಅಂತಂದು ಹೇಳಿದ್ರೆ ಕೇಳಲ್ಲ. ಅದು ಯಾವುದೋ ಯೂಟ್ಯೂಬ್ ಮಾಲ್ ಅಂತ್ರಿ, ಯೂಟ್ಯೂಬ್ ಮಾಲ್ ಅಲ್ಲಿ ಹೋಗೋಣ ಅಂತ ಅನ್ನಕತ್ತಾನ. ಹ್ಞೂ ಅಂತಂದು ಆಟೋದವ್ರಿಗೆ ಹೇಳಿವ್ರಿ. ಈಗ ಹಾಗಾಗಿ ಈಗ ಎಲ್ಲರೂ ಕಮೆಂಟ್ ಮಾಡಕತ್ತೀರಲ್ರಿಪ್ಪ, ನೀವು ಸುಳ್ಳು ಹೇಳ್ತೀರಿ, ಎಂಗೇಜ್ಮೆಂಟೇ ಇಲ್ಲ ಅಂತ ಒಂದಿಷ್ಟು ಜನ ಇದು ಮಾಡಕತ್ತೀರಿ, ಕಮೆಂಟ್ ಮಾಡಕತ್ತೀರಿ. ಆಯ್ತು ರೀ. ಈಗ ಅದಕ್ಕೆಲ್ಲ ಉತ್ತರ ಹೇಳ್ತೀನಿ ರೀ. ಸ್ವಲ್ಪ ಇದಕ್ಕೆ ಹೋಗ್ಬರ್ತೀನಿ ರೀ. ಹೋಗಿ ಅದೆಲ್ಲ ಶಾಪಿಂಗ್ ಮಾಡ್ಕೊಂಬರ್ತೀರಿ. ಏನೇನು ತೊಗೊಳೋದಾಕೈತೀವಿ ಏನೋ ನೋಡಿ ಶಾಪಿಂಗ್ ಮಾಡ್ಕೊಂಬಂದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ರೀ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಎಷ್ಟು ನನ್ನ ಮಕ್ಳ ಮೇಲೆ ಪ್ರೀತಿಯಿಂದ ಅದಕ್ಕೆ ಡಬಲ್ ಪ್ರೀತಿ ವಾತ್ಸಲ್ಯ ಎಲ್ಲ ನಿಮ್ದೈತೆ ಅಂತ ನನಗೆ ಗೊತ್ತು ರೀ. ಹಾಗಾಗಿ ಎಲ್ಲರಿಗೂ ಅದ್ರ ಬಗ್ಗೆ ಕೇಳಬೇಕಂತನ ಇದಿರೈತೆ ರೀ, ಆಸಕ್ತಿ ಇರೈತೆ ರೀ, ಉತ್ಸಾಹ ಇರ್ತೈತೆ ರೀ, ಉಲ್ಲಾಸ ಇರ್ತೈತೆ ರೀ. ನಮ್ಮ ಮಕ್ಕಳ ಬಗ್ಗೆ ನಿಮಗೆಲ್ಲರೂ ಪ್ರೀತಿ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತೆ ರೀ. ಮತ್ತು ನಿಮ್ಮಿದ್ರೆ ಹೇಳ್ಕೊಳ್ಳೋದು ಮತ್ತಿರ ಯಾರಿದ್ರೆ ಹೇಳ್ಕೊಬೇಕ್ರಿ ನಾನು. ಹಾಗಾಗಿ ಈಗ ಸ್ವಲ್ಪ ಶಾಪಿಂಗ್ ಹೋಗಿ ಬರ್ತೀನಿ. ಅಷ್ಟೊತ್ತರೊಳಗೆ ಅಮ್ಮನ ಬರ್ತಾರೇನು ರೀ. ಅಮ್ಮನ ನಾನು ಕೂಡ ಕುತ್ಕೊಂಡು ಮಾತಾಡ್ತೀವಿ ರೀ. ತಾಜ್ನವ್ರಿಗೆ ಹೋದ್ರೆ ಬರಲಿಲ್ಲ ರೀ. ನಮ್ಮ ಒಂದು ಇಟ್ಟಿರಿಪ್ಪ, ನೋವು ಆಗ್ಬಿಟ್ರಿ ಕಿವಿ 2. ನನ್ನ ನೋವು ಆಗಂಗಿಲ್ಲ ರೀ ಜಾಸ್ತಿ. ಇವಾಗ ಯಾಕೆ ಗೊತ್ತಿಲ್ಲ, ನೋವು ಆಗ್ಬಿಟ್ಟಿದ್ದು ರೀ. ಅದಕ್ಕೆ 2 ತೆಗೆದು ಹೋಗ್ಬಿಟ್ಟಿನಿ ರೀ. ಎಂತ ನೋವಾಗಿದ್ದು ರೀ. ಅವು ಸ್ವಲ್ಪ ಬಂಗಾರದ್ದು ಹಾಕೊಂಡ್ರೆ ನೋವು ಆಗಂಗಿಲ್ಲ ಏನು ರೀ. ಅವು ಇದ್ರು ಇಲ್ಲ ಅಂತ ಪಾಸಿ ಒಂತಾರಲ್ರಿ ಅಂತ ಹಾಕೊಂಡಿದ್ದೆ. ನಮಗೆ ಅದಕ್ಕೆ ತೆಗೆದು ಹೋಗೋದಿ ರೀ. ಶಾಪಿಂಗ್ ಹೋಗತ್ತೀರಿ ನಮ್ಮ ಸುಲ್ತಾನ, ನಾನು, ಆರಿಫ ಮತ್ತು ಗೋಕುಲ್ ರೋಡ್ಗೆ ಐತಿನ ಅದು ಯೂಟ್ಯೂಬ್ ಮಾಲ ನೀವು ಮಾಲ ಅಂತಾನಪ್ಪ ಅವ. ಅಮ್ಮ ಬಂದ್ರಿ, ಅಮ್ಮ ಊಟ ಕೊಟ್ಟು ಹೋಗಕತ್ತೀವಿ ನಾವು. ಲೇಟ್ ಏನಾಗಂಗಿಲ್ಲ ರೀ. ಅಲ್ಲೇ ಹಂಗೆ ಅಷ್ಟು ತೊಗೊಳೋದು ಮತ್ತು ವಾಪಸ್ ಬಂದುಬಿಡೋದ್ರಿ. ನಮ್ದು ಈ ಕಡೆ ಹೋದ್ರೆ ಲೇಟ್ ಆಗುತ್ತೆ. ಒಂದು ಅದ ಮಾಲಿಗೆ ಹೋಗೋದು, ವಾಪಸ್ ಮತ್ತೆ ಬಂದ್ಬಿಡೋದು. ಈ ರೋಡಿಗೆ ಬಂದ್ವಿ ಅಂದ್ರೆ ದೊಡ್ಡ ಮಾಲ್ ರೀ, ಭಾಳ ದೊಡ್ಡದು ರೀ. ಗೋಕುಲ್ ರೋಡ್ ಅಂತಾರೆ ಇದಕ್ಕೆ. ಗೋಕುಲ್ ರೋಡ್ ಕಡೆ ಬಂದ್ವಿ ಅಂತ ಹೇಳಿದ್ರೆ ಫುಲ್ಲು ಮಾಲ್ ರೀ. ನೋಡ್ರಿ ಬಟ್ಟೆ ಅಂಗಡಿ ಸೇಲ್ ಹಾಕ್ಯಾರ ನೋಡಿ, ಸೇಲ್ ತೆಗ್ದಾರ. ಬಂತೀಗ ನಮ್ಮ ಆಸಿಪ್ ಹೋಗೋದ್ರಿ ಯೂಟ್ಯೂಬ್ ಮಾಲ್. ಇದು ವಿ.ಟಿ ಮಾಲ್ ಅದ ಅದಿಲ್ಲ. ಹಾಂ ವಿ2 ಅದ. ಇವ ಯೂಟ್ಯೂಬ್ ಮಾಲ್. ಆಸಿಪ ಮುಖ ಅರಳುತ್ತೆ ಈಗ ಸ್ವಲ್ಪ ಅರಳುತ್ತೆ. ಸೇಮ್ ತಗೋಣ ನನ್ನ ಸುತ್ತಾನ. ಹಾಂ ಇಲ್ಲಿ ನೋಡ್ರಿ, ಇದನ್ನ 70% ಆಪ್ರೇಟರ್ ಅಂತಂದ್ರೆ ಈಗ ಜೂಟ್ ಅಂತಾರೆ. ಮಾರಿಪ್ಪ ಒಂದಕ್ಕೆ ಹೂನ ಅನ್ವಲ್ರಿ ಈಕಿ.
ಬ್ಯಾಗ್ ಮಸ್ತ್ ಇದೆ ಅಕ್ಕ. ಒಂದು ತೊಗೊಳಂಗಿದ್ರೆ ತಗೋರಿಪ್ಪ ನೀನು ಬ್ಯಾಗ ಚಲೋ ಅದ ನೋಡು. ಈಗ ಯಾಕಂದ್ರೆ ಆಫರ್ ಅದ ನೋಡಿ, ಈಗ ತೊಗೊಂಡ್ರೆ ಹಿಡಿದೈತಿ. 1750. ಎಷ್ಟು? 1750. ಅದು 1500. ಮಸ್ತ್ ಇದೆ ಅಕ್ಕ. ಚಲೋ ನೋಡರಿಪ್ಪ. ಎಲ್ಲಿ ಚಂದ ನೋಡಸಿಪ್ಪ ಅರಿವಿ. ಹಾಂ ಎಂತ ಐತದ? ಇವನ್ ತೊಗೊಂತೀಯ? ಚಲೋ ಐತೆ ಅದ. ಮದುವೆ ಆಗದ ತೊಗೋಬೇಕು. ಮಸ್ತ್ ಶಾದಿ ಬಲಾಗ ವೈಟ ನೋಡ್ತಾನ ಅವನು. ತಿಕ್ಕಲ್ಲಲ್ಲ ಮತ್ತು ತಾನ ಇದು ಚಂದ ಐತಲ್ಲ. ಇವೆಲ್ಲ ಮದುಮಕ್ಳು ನೀವು ಏನೆಲ್ಲ ಹುಡುಗ ಹೋಗೋದ. ಏನೈತೆ ನೋಡ್ರಿ ರೇಟ್ ಅದ? ಎಷ್ಟು? 3500. ಸುಮ್ಮನೆ ನಡೀಪ. ಅದ್ರ ಪ್ಯಾಂಟ್ ಬರಲ್ಲ ಮತ್ತಿವು ಇದ್ರೊಳಗೆ. ಹೌದಾ? ಈಗ ಅವನು ಅದನ್ನ ಹಿಡ್ಕೊಂಡು ನಿಂತ್ಕೊಂಡ್ರಿ, ಮುಂದಕ್ಕೆ ಬರೋಲ್ಲ ಈಗ. ಇದು ಪಸಂದ್ ಬಂದೈತಂತ್ರಿ ಅವಂಗ. ನೋಡಾತ ನಿನ್ನ ಪ್ಯಾಂಟ್ ಐತನ? 2500 ಉಪ್ಪರ ಇದೆ. ಅಯ್ಯ ಕಾಲ ಮುಟ್ಕೋಬಾರ್ದು, ಅದ್ರ ಉಟ್ಕೋಬೇಕು ಒಂದಿನ ಅರ ಚಂದ ಕಾಣಿಸ್ತಾವ. ಹೌದಿಲ್ಪ? ಅದು ನೋಡಿ ಕೆಳಗಿಂದರ ಕೊಡಿಸ್ಬೇಡ್ರಿ ನಿಮ್ಗೆ ಎಲ್ಲ ಸುಳ್ಳು ವೇಸ್ಟ್ ಇದ್ದಾರೆ. ಇನ್ನೊಂದು ಬಂದೈತಿ ಚಂದ ಚೆನ್ನಾಗೈತಲ್ಲ. ಈಗ ಒಟ್ಟು ಇದನ್ನಾರ ಅದನ್ನಾರ ಹಿಡ್ದಾನ್ರಿ ಈಗ ತೊಗೋಬೇಕಂತೇಳಿ ಅಂದೆ. ಮತ್ತು ಆ ಕಡೆ ಒಂದು ಸ್ವಲ್ಪ ತಿರುಕ ಅವ ಅಂತ್ರಿ. ಮತ್ತು ಸ್ವಲ್ಪ ಅಡ್ಡಾಡಿ ಬರಂಬರ್ರಿ ನೋಡೋಣ, ಅಲ್ಲಿ ಅವ್ರ ಮನ್ಸಿಗೆ ಬಂದ್ರನ ಅಂತ ನಾ ಅಂತೀನಿ. ಅಲ್ಲ ಅಂತ್ರಿ, ಅದಂತ ಪಿಕ್ಸ ಅಂತ ಬೇಕಂತದಂತ. ಟಿ ಶರ್ಟ್ ಚಂದ ನೋಡು. ಹಾಂ ಹುಡುಗಿಯರು ಏನಿಲ್ಲ ಇದ್ರ ಮ್ಯಾಲೆ ಅದ ಹುಡುಗಿಯರು. ಬಾರ ಹೋತಾಕೆ ಆಪಾಕೆ ಎಂಗೇಜ್ಮೆಂಟ್ ಅಂತ ಒಂದ್ಸಲ ಆಕೈತೆ ಸುಮ್ ಕುಂದ್ರ ಅಂತ ನನಗಾರಿ. ಇದೇ ಅದಕ್ಕೆ ಬೇಕು ಇಂಥವು ತಗೊಂಡೋಗಿ ಒಂದು ಹೋಗ್ದಲ್ಲ ಮನ್ಯಾಗ ನಡಿಯಪ್ಪ ಅವ್ನು ಹುಡುಕ್ಬೇಡಂತಾವು. ಬೇಡ ಬೇಡ ಸುಮ್ ಕುಂದ್ರ ಅವ್ನು ನೋಡಕ್ಕೆ ಹೋಗ್ಬೇಡ, ತೊಳಿಲದು ಆಸಿಪ್ಪ ನಂಗೆ ಸೇರಂಗಿಲ್ಲ ಅವು ಸುಮ್ಮೀರ್. ಅವನ್ನ ನೋಡಿದೆ ಸುಲ್ತಾನ ನನ್ನ ಪ್ಯಾಂಟ್ ಚಲೋ ಅದ ನೋಡು ಅಂತಂದು ತಗೋಗಸಿಪ್ಪ ಅಂತವ. ಹಂಗಿರಂಗಿಲ್ಲ ಅದು, ಒಂದು ಸ್ವಲ್ಪ ಹೇಳಿದ್ದು ಕೇಳ್ಬೇಕು ಆಸಿಪ್ಪ. ಎಲ್ಲಿ ಕರ್ಕೊಂಡು ಹೋದ್ರೆ ನಷ್ಟ ಆಯ್ತು ನನಗೆ ಈಗ ಅವಂಗ. ಎಂಥ ಚಂದವ್ ರೀ ಬಟ್ಟೆ ಎಲ್ಲ ಕ್ವಾಲಿಟಿ ಅದಾವ. ಪ್ಯಾಂಟ್ನ ಅಷ್ಟು ಮಸ್ತ್ ಅದ. ಪ್ಯಾಂಟ್ ತೊಗೋಸಿಪ್ಪ ಅಂತ ಪ್ಯಾಂಟ್ ತೊಗೊಂಡು ನಿನ್ನ ತೊಗೊಂಬಿಟ್ಟು ಶರ್ಟ. ಎಲ್ಲ ಬೇರೆ ಶೀಟನ ಇವು. ಎಲ್ಲ ಲೇಡೀಸ್ ಅದಾವ್ರಿ ಇವು. ಪರ್ರೆ ಇದೆ. ಪ್ಯಾಂಟ್ ಚಂದ ನೋಡು ಹೆಂಗಂತವ ಒಂದಕ್ಕೆ ಮಸ್ತ್ ಅದ ನೋಡು.
ಹ್ಞೂ ತೊಗೊಂಬಿಡಂತ ತಿನ್ಕ ಇದನ್ನ ಇಡ ಸುಮ್ಮ ಹೊಡ್ಸೀನಿ ನೀನು ಹೊಡ್ಸೀನಿ ಮತ್ತು ನಾನು ಹೊಡ್ಸ್ಕೊಂಡೀನಿ ನೀನು ಕೂಡ ಟಾಪ ಬಿಗ್ ಸೈಜ್ ಅಂತ ಬಿಗ್ ಸೈಜ್ ದೊಡ್ಡ ಸೈಜಿನ ಹೂವು ಇಲ್ಲದ ನೋಡಿ ಇಂಥ ಅದ್ರೊಳಗೆ ಇಲ್ಲದ ನೋಡು 225 ಅಂತ ನೋಡು 275 ನೋಡವನ್ನ ಚಂದ ನೋಡು ಹ್ಞೂ ಮಸ್ತ್ ಅದ ನೋಡು ಇವೆಲ್ಲ ಚಂದ ನೋಡು ನಿಮ್ಮ ಸೈಜಿನ ಅದಾವೆ ಏನಿಲ್ಲ ನೋಡು ಆಗಲಿಲ್ಲ ರೀ ಅವು ಹಾಂ ಮತ್ತು ಇಟ್ಟಿಟ್ಟು ಅದಾವು ನೋಡ್ಲಿದೇನ ಎಷ್ಟಾಯ್ತು ಇಲ್ಲ ಎಷ್ಟು ಚಂದ ನೋಡಿವು ಮ್ಯಾಗಿ ಬಂದು ತೋಳಿಲ್ಲ ಎಲ್ಲ ತೊಗೊಂಡ್ರಿ ದಾದಿಮ ಹೋಗಿ ತೊಗೊಂಡು ದಾದಿಮ ಹೊರಗೆ ಹೋಗಿ ಅಂತ ಕೆಲಸ ಮಾಡಲ್ಲಪ್ಪ ನಾನು ಯಾಕಂದ್ರೆ ತೊಗೊಳೋದೇ ಇಲ್ಲ ನಾನು ಇದು ನೋಡ ಏನು ಸುಮ್ಮನೆ ಅದಕ್ಕೊಂದಕ್ಕೆ ಒಂದು ಕಲ್ಲದ ಹಂಗೆ ಹಾಕಕ್ಕೆ ಹೋಗ್ಯಾರ ಹಾಕ್ಯಾಕೆ ಹೋಗ್ಯಾರನ ನಾನು ಅದು ಒಂದು ಕೈ ಎಷ್ಟು ಬಂದು ನೋಡ ಅನ್ನಕತ್ತೀನಿ ರೀ ಹಾಕ್ಯಾಕೆ ಹೋಗ್ಯಾರಂತ ಅದಕ್ಕೆ ಚಂದ ಅದ 800 ರೂಪಾಯಿ ಇವು ನೋಡ್ರಿ ಕೆಳಗೆ ಹೂವು ನಡ್ರಿಮ್ಮ ಇವೆಲ್ಲ ಇಟ್ಟಿಟ್ಟದವ್ರಿ ಹಂಗೆ ಕೊಟ್ರಿ ಸಣ್ಣ ಸಣ್ಣ ಹಂಗಿರಿ ಇವು ಹೋಗನ್ರೆ ಅಲ್ಲೇನೋ ಅದಾರ್ತವಲ್ಲ ಚಕಡಿ ಗ್ಲೌಸ್ ಇಟ್ಟು ನೋಡಿ ಗ್ಲೌಸ್ ಆ ಚಕಡಿ ಏನಿರ್ತಾವ ಬಿಡಮ್ಮ ಅಲ್ಲೆಲ್ಲ ಇದೆ ಯಾಕಂದ್ರೆ 3ನೇ ಸಲ ದೀಪ ಬರಾಕತ್ತಿದ್ದು ನಾವು ಬ್ಯಾಗ್ ಅದ ನೋಡಿ ಅವು ಎಷ್ಟು ಬ್ಯಾಗ್ ತೊಗೊತಾರೆ ಎಷ್ಟು ಆರ್ಡ್ರ್ ಮಾಡಿ ಇಟ್ಕೊಂಡಾರ ಬ್ಯಾಗ್ ವೇಸ್ಟ್ ಬ್ಯಾಗ್ ಬೇಕೇನ್ರಿ ಈಕಿಗೆ ಮಸ್ತ್ ಇದೆ ಇದು ಹೆಂಗಂದೈತಣ್ಣ ಚೆನ್ನಾಯ್ತಾನೆ ಇಲ್ಲಿದು ಚಂದಿಲ್ಲ ಗಾಡಿ ಬಿಟ್ಟು ಇದು ಚಂದ ಹೋಗಿದ್ರು ಅಂಥವು ಇಟ್ರ ನಂಬ ಮತ್ತೀಗ ಅಲ್ಲಿ ಮುಂದದವೇನು ಬ್ಯಾಗ್ ಮತ್ತು ಇದು ಮಾಡ್ದನ ನೀರು ಕುಡಿಯೋದನ ಏನು ಇದನ್ನು ಸಣ್ಣ ಮಾಡಿರ್ತಲ್ಲ ಏನು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಏನದ ಬರೀ ಅದನ್ನದ ಟೋಪಿ ಎಲ್ಲದ್ರ ಅವರು ಆಸಿಪರ್ ಎಲ್ಲದ್ರ ನೋಡಮ್ಮ ಡಬಲ್ ಅದಾವ ತಗದ್ರಾಗ ಡಬಲ್ ಅದಾವ್ರಿ ಡಬಲ್ ಬರ್ರಿ ಹೋಗನ್ರಿ ಬೇಡವಾ ಅಷ್ಟು ದೊಡ್ಡ ಫೋನ್ ಯಾವಾಗ ಪರ್ಸ್ನೇ ಇರ್ಬೇಕು ಅದು ಕೈಯಾಗಿರುತ್ತೆ ಯಾವತ್ತು ಎಲ್ಲ ತಿರುಗಿ ಬಂದ್ರು ಇಲ್ಲೇ ಬಂದ್ರೆ ಎಲ್ಲವನ್ನೂ ಹಾಕೊಂಡು ನೋಡಕತ್ತಾನ ರೀ ಯಾವ ತೊಗೊಂತಾನ ಗೊತ್ತಿಲ್ಲ ರೀ ಬೋಟ್ ತೊಗೊಳ್ತಾನ ಯಾವ ತೊಗೊಳಕತ್ತಾನ ಗೊತ್ತಿಲ್ಲ ನನಗೆ ಹೇಳ್ತಾನೆ ರೀ ಮತ್ತು ಹೊಳಮಳ ಮಾಡ್ತೀರಿ ನಿಮ್ಮ ಫಂಕ್ಷನ್ನ ಒಂದು ಸಲ ಸುಮ್ಕುಂದ್ರ ಅಂತಾನೆ ರೀ ನಂಗೆ ಏನು ಹೇಳ್ಬೇಕ್ರಿ ಅಂತರಿಗೆ ಎಷ್ಟೈತದ ರೇಟ 2,500
2,500 ಐತೆನಾ ತೊಗೊಂಡ್ರಿಪ್ಪ ಅಲ್ಲಿ ಏನೇನೋ ಆದ್ರೆ ಅವ್ರಿಗೆ ಈಗ ತೋರಿಸ್ಬಾರ್ದಂತ್ರಿ ಅವ್ರಿಗೆಲ್ಲ ಫಂಕ್ಷನ್ ಒಳಗೆ ತೋರಿಸ್ಬೇಕಂತ್ರಿ ಹಂಗಾಗಿ ಸುಮ್ಮನೆ ನಾನು ಅವಾಗ ಎದ್ದು ಹೊಡಿಬೇಕಂತ್ರಿ ಆವಾಗ ನೋಡ್ಬೇಕಂತ್ರಿ ಆವಾಗ ನೋಡಂದ್ರಿ ಹೋಗಕ್ಕಾಯ್ತೀವಿ ಮನೆಗೆ ರೀಪ ಈಗ ಎಗ್ ರೈಸ್ ಪಾರ್ಸಲ್ ತೊಗೊಂಬಂದ್ಬಿಡ್ತಿರ್ತಾಳ್ರಿ ಎಗ್ ರೈಸ್ ತಿಂತಾರಂತೀರಿ ಅದಕ್ಕೆ ಪಾರ್ಸಲ್ ತೊಗೊಂಡ್ಬಿಡ್ರಿ ಅಂದೆ ಆಟೋದ್ರಿಗೆ ಪಾಪ ತೊಂದರೆ ಆಗ್ಬಾರ್ದಲ್ರಿ ದಾದಿಮಾಗ ಒಂದು ಹಸಿ ಹೇಳ್ಬಿಡು ಮೈಲಕ್ಕೆ ಮಾಡ್ತಾರೆ ನೋಡು ಅರಿಪ ಅವ್ರಿಗೇನು ರುಚಿ ಆತಲ್ತ ಅಂತಾರೆ ಗೋಬಿ ರೈಸ್ ಯಾರಿ ಗೋಬಿ ರೈಸ್ ಮನೆಗೆ ಕಟ್ಕೊಡ್ರಿಪ್ಪ ಅಂತ ಹೇಳಿದ್ವಿ ಹೆಂಗಂತದ ಪ್ಲೇಟ್ ಶವರ್ಮ ಕೇಳ ಆಟೋದ್ರೆ ನಾವು ನಿಲ್ಲಿಸಿ ಬಂದಿರಿ ಅಲ್ಲಿ ಡ್ರೆಸ್ ಅದ್ರೊಳಗೆ ಇಟ್ಟು ಬಂದಿದ್ವಿ ಆಸಿಪ್ ತಾನು ಹೋಗಕ್ಕಲ್ಲ ಹಾಕಿಗೆ ಬಿಟ್ಟು ನಾನು ನೋಡಿ ಹೋಗಿ ಕುಂದ್ರಿಲಿ ಡ್ರೆಸ್ ನೋಡ್ಕೊಂತ ಅಂತೇಳಿ ಅಂದ ಹಾಂ ಪಾರ್ಸಲ್ ಕೊಟ್ಬಿಡ್ರಿ ಎಗ್ ರೈಸ್ ಕಟ್ಟಿಸ್ಕೊಂಬಂದಿರಿ ಇಲ್ಲಿ ಅಮ್ಮ ಬಂದು ಮಕ್ಕೊಂಡಿದ್ರಲ್ರಿ ಅವ್ರಿಗೆ ಅನ್ನ ಸರದು ಹಾಕಿ ಕೊಟ್ಟಿದ್ವಿ ಬಾಯಿಗೆ ಏನೇನು ಟೇಸ್ಟ್ ಬರಾಕತ್ತಿಲ್ಲ ಅಂದ್ರೆ ಇಲ್ಲಿ ಬಿರಿಯಾನಿ ಐತೆ ಅಂದರಿಪ್ಪ ಸುಲ್ತಾನ್ ಹಂಗಾಗಿ ತೊಗೊಂಬೋಪ್ಪ ಅಂತೇಳಿ ಕಳಿಸಿದೆ ರೀ ಉಂಟ್ರೆ ಉಂತಾರನ ಅದನ್ನ ಅಂತೇಳಿ ಅಂದ ಎಷ್ಟು ಲೇಟಾಗೈಪ ಅಂದ ಬಂದರಿ ತೊಗೊಂಡು ಬಂದರಿ ನಾವು ಅಮ್ಮಾಗಾದ್ರಿ ಅದು ಬಂದಿರಿಪ್ಪ ನಾವು ಬಂದ ಮೇಲೆ ಮತ್ತೊಂದು ಜಗಳ ನಮ್ಮ ಮನೆ ಒಳಗ್ರಿ ಅಮ್ಮ ಬಿರಿಯಾನಿ ತೊಗೊಂಬಂದಿದ್ರಿ ಅದು ಬೇಡಿ ಸಾರ್ ರೀ ಮಲೆ 5:30 ಆಗೇ ಬಿಡ್ತೀರಿ ಚಹಾ ಮಾಡ್ತೀರಿ ನಾನು ಮತ್ತು ನಮ್ಮನ್ನ ನೀವು ಎಲ್ಲರೂ ಬಂದ್ರಿ ಎಲ್ಲರೂ ಕೂಡ ಚಹಾ ಕುಡಿಯಾಕತ್ರಿ ಈಗ ನಮ್ಮ ಅಂಗಡಿ ಹೋಗ್ಕಂದ್ರೆ ಸಾಮಾನು ತೆಗಿಬೇಕ್ರಿ ಮೀನದ್ದು ಹೋಗ್ತಾರೆ ನೀರು ಬಿಟ್ರಿಪ್ಪ ಡ್ರಮ್ನಾಗ ಸ್ವಲ್ಪ ನೀರಿದ್ದು ನಮ್ಮ ನೀರೆಲ್ಲ ನಾನು ಹಂಡೆ ಇಟ್ಟಾಕಿಲ್ಲ ನಾಳೆ ಬರೋದಂತ ಚೆಲ್ಲಿ ತಿಕ್ಬಿಟ್ಟೀನಿ ರೀ ಅಷ್ಟು ರೀ ನೀರೇ ಇದ್ದಿಲ್ಲ ಈಗ ಬಿಟ್ಟಾರಿ ಎಲ್ಲ ಹೊರಗಿನ ಡ್ರಮ್ ತೊಳೆಯತ್ತಾಡ್ರಿ ಗಾರಿಪ್ಪನ ತರಕಾರಿ ಏನೇನು ಇದ್ದಿಲ್ಲರಿಪ್ಪ ಹೋಗಿ ತರಕಾರಿ ತೊಗೊಂಬಂದಿರಿ ಹುಡುಗರು ಹಂಗೆ ಬಡ್ಕೊಳ್ಳೋರು ತರಕಾರಿ ಏನಿಲ್ಲ ಅಂತಂದು ಆಯ್ತು ಬಿಡ ಹೋಗಿ ತೊಗೊಂಬರ್ತೀನಿ ಅಂತಂದು ಏನೇನು ಬೇಕಾಗುತ್ತೆ ನೋಡ್ರಿ ಎಲ್ಲ ಕೂಡ ತರಕಾರಿ ತೊಗೊಂಬಂದಿರಿ ಬಾಬರ್ ಬ್ರೆಡ್ ಹೋಯ್ದ್ರಿ ಮತ್ತು ಬ್ರೆಡ್ ತೊಗೊಂಡಿವಿ ಹಿಡ್ಕೊಂಬರೋ ಮುಂದೆ ಅದು ಹರಿತ್ರಿ ಹಾಳೆ ಹೌದ್ರಿಪ್ಪ ನಮ್ಮ ಬಾಬರ್ ಒಂದು ಸ್ವಲ್ಪ ಏನೂ ಆಗಂಗಿಲ್ಲ ರೀ ಮತ್ತು ಹಂಗೆ ಅಮ್ಮಗೆ ಚಾನು ಕೊಟ್ಟು ಬಂದಿರಿ ನಂದ ಕೈ ಇದಾಗೈತಿ ಮಾತು ಹೇಳ್ಕೊಡ್ತದ ಅಜ್ಜಿಗೆ ಕೈ ಚುಸ್ತಲ್ಲೇ ಸ್ವಲ್ಪ ಹಿಟ್ಟಿನ ಪಲ್ಯ ಮಾಡಿದ್ರಿ ಮತ್ತು ಹಿರಿಕಾಯಿ ಪಲ್ಯ ಸುಲ್ತಾನ ಹೊಂಟಲ್ಲ ಅದೇನೋ ಪೇರು ನಮ್ಮ ಸುಲ್ತಾನ ತೋಟದಾಗೇನು ಪೇರು ಮತ್ತು ಸೀತಾಫಲ ಬಂದ್ರಿಪ್ಪ ಸೀತಾಪ್ಯಾರ ಹಣ್ಣಿಂದು ತೋಟ ಐತೇನ ಅದು ಅಲ್ಲೇ ಒಂದು 4-5 ಗಿಡದಾಗ ಓ ಅದು ಇದು ಶೆಡ್ ಐತಲ್ಲ ಮನೆ ಐತಲ್ಲ ಅಲ್ಲಿಲ್ಲ ಹೌದು ಮಸ್ತ್ ರುಚಿ ನೋಡ್ರಿಪ್ಪ ಇವ್ರು ತೋಟದಾಗಿನ ಹಣ್ಣು ಪೇರು ಬಂದ್ರಿ ಮನೆಗೆ ಪೇರು ಮತ್ತು ಸೀತಾಪ್ಯಾರ ಹಣ್ಣು ಅಂತಾರಲ್ಲ ಏನು ಅದ ಮುನ್ನ ತೋಟ ಅದಾರ ಅವರು ಪೇರು ತೋಟ ಚಿಕ್ಕು ತೋಟ ರೀ ಮತ್ತು ಮಾವಿನ ಹಣ್ಣು ರೀ ಮಾವಿನ ಹಣ್ಣಿನ ಸುಗ್ಗಿ ಒಳಗೆ ಮಾವಿನ ಹಣ್ಣು ಜಗ್ರಿ ಮಾವಿನ ಹಣ್ಣಿನ ತೋಟ ಭತ್ತದ ಗದ್ದೆ ಕಟ್ನೂರೊಳಗೆ ನಂದು ಅಡುಗೆ ಹಾಕತ್ತೀಗ ನಾನು ಹಿಟ್ಟು ಸಾಣಿಸ್ಕೊಂಡೀನಿ ರೀ ರೊಟ್ಟಿ ಮಾಡ್ಬೇಕ್ರಿ ಈಗೆಲ್ಲ ಅಡುಗೆ ಆತ್ರಿ ನಮ್ಮ ಮಾಪ ಬಂದಿದ್ರಿ ಅವ್ರಿಗೆ ಒಂದು ಸ್ವಲ್ಪ ಚಹಾ ಅದು ಕೊಟ್ಟಿರಿ ಕುಡ್ದು ಅಮ್ಮನ ಅಂಗಡಿ ಕಡೆ ಹೋಗಿ ಬರ್ತಿರ್ತಾಡ್ರಿ ಅಂತಂದು ಹೋದ್ರಿ ಅವರು ಇದು ಡ್ರಮ್ ತೊಳೆಯಕೈತ್ರಿಪ್ಪ ಡ್ರಮ್ನಾಗೂ ನೀರು ಖಾಲಿ ಆಗ್ಬಿಟ್ಟಿದ್ರಲ್ಲ ಅಷ್ಟು ತೆಗೆದು ಈಗ ತೊಳಿಬೇಕು ನೋಡ್ರಿ ಹೆಂಗಾಗೈತ್ರಿ ಡ್ರಮ್ನಾಗ ಎಷ್ಟು 8 ದಿನಕ್ಕೆ ಬಿಡಾತಾರಿಪ್ಪ ನೀರು ಅದ್ರಾಗ ನಮ್ದು ಈ ಸಲ ಪೇಂಟಿಂಗ್ ಇದಕ್ಕೆ ನೀರು ಜಾಸ್ತಿನೇ ಹೋಗ್ಬಿಟ್ರಿ ನಮಗೆ ನೀರು ಇದಾಗಲಿಲ್ಲ ನಮಗೆಲ್ಲ ಚೆಲ್ಲಿ ತೊಳೆಯೋದು ತಿಕ್ಕದು ಮಾಡ್ಬಿಟ್ಟಲ್ರಿ ಹಾಗಾಗಿ ಇದನ್ನು ಒಂದು ಸ್ವಲ್ಪ ತಿಕ್ಕೊಂಬರ್ತೀನಿ ರೀ ಈಗ ಒಣ ಮೀನು ಪಲ್ಯ ಮಾಡಾಕತ್ತೀನಿ ರೀ ಅಮ್ಮಾಗ ಬೊಂಬಿಲ್ ರೀ ಸಣ್ಣ ಬೊಂಬಿಲ್ ಪಲ್ಯ ಮಾಡತ್ತೀನಿ ರೀ ಯಾಕ ಆ ರಬ್ಬರ್ ಹಿಡ್ಕೊಂಡು ಹೊಡ್ಯಾಕತ್ತೀನಿ ನೀನು ಚಲೋ ಹೊತ್ತಿನ ಕೆಂಪು ಹೋಗೋದು ಸ್ವಲ್ಪ ಬಿಸಿ ಇದ್ದಾಗ ನೀರು ಹಾಕಿಬಿಡ್ಕ್ರಿ ಅಂದ್ರೆ ಮೆತ್ತ ಆಗ್ಬಿಡ್ತಾರೆ ಅಂದ್ರೆ ಹಲ್ಲಿಲ್ದವ್ರಿಗೆ ಏನು ಚಲೋ ಹಾಕವ್ರಿ ಇವು ತಿನ್ನಾಕ ನಾನು ತಿನ್ನಿಲ್ಲ ಅಂದ್ರೂ ಮಾಡ್ತೀನಿ ರೀ ನಾನು ನಮಗೆ ಅನ್ನ ಐತ್ರಿ ಮತ್ತು ಅಮ್ಮಗೆ ಒಂದು ಸ್ವಲ್ಪ ಮಿರ್ಚಿಯಾಗ ಮತ್ತು ಅವರು ರೊಟ್ಟಿ ಉಂಡ್ರೆ ಹಾಲನ್ನು ಕೊಟ್ಬಿಟ್ರು ಅಂದ್ಬಿಡ್ತಾರೆ ಹಾಗಾಗಿ ಅವ್ರು ಪೂರ್ತಿಯಾಗಿ ಸ್ವಲ್ಪ ಅನ್ನನೂ ಮಾಡೀನಿ ಮಧ್ಯಾಹ್ನ ಕೇಳಿದವರು ಏನೋ ಒಂದಿಟ್ಟು ಮೀನು ಪಲ್ಯ ಮಾಡಿಡಕ್ಕೆ ಬರಲ್ಲನು ಅಂತಂದು ಟಾಸ್ನಾರ ತಗೊಂಡ್ರಿ ಅವಾಗ್ರಿ ಅದಕ್ಕೆ ಇಲ್ಲಿ ಬಿಡಮ್ಮ ನಾನು ಮಾಡಲ ಮತ್ತು ಎಷ್ಟೊತ್ತಿಗೆ ಬರ್ತೀನಿ ಅಂತ ಗೊತ್ತಿದ್ದಿಲ್ಲ ನನಗೆ ಅಂತಂದೆ ಒಂದು ಊಟ ಕೊಟ್ಟು ಹೋಗಿದ್ದೆ ನಾವು ಮತ್ತು ಅದಕ್ಕೆ ಯಾಕೆ ಬೇಕಂತಂದು ಈಗ ಮೀನಿದ್ದು ಇಲ್ಲೇ ಒಣ ಮೀನು ತೊಗೊಂಡು ಪಲ್ಯ ಹಾಕಿದ್ದಾರೆ ಒಣ ಮೀನು ಪಲ್ಯನ ಅದು ಇದನ್ನು ಅನ್ನನ ಬಿಜ್ಜನ ಅನ್ನನ ರೆಡಿ ಆಯ್ತು ಹಾರಿಪ ಹಸಿಲಲ್ಲಿ ಯಾಕಂದ್ರೆ ಬಂದ ತಕ್ಷಣ ಅವ್ರು ಅಡ್ಡ ಆಗ್ಬಿಡ್ತಾರೆ ನಡ ನುದೀತಲ್ರಿ ಹಾಗಾಗಿ
ಹಾಸೆ ಬಿಡ್ತೀರಿ ಅವ್ರು ಬರೋದ್ರಾಗ ಕೈಕಾಲು ಮುಖ ತಕೊಂಡು ಹಾಸಿಗೆ ಮ್ಯಾಗ ಬಂದು ಕೂತ್ಕೊಂಡ್ಬಿಡ್ತಾರೆ ಅವ್ರು ಬಂದ್ರೇನು ರೀ ಟೈಮ್ ಅಲ್ಲಿ 9:30 ಆತು ನಮ್ಮ ಆಸಿಪನ ಹಂಗೆ ಮಸ್ತ್ ಐತ್ರಿ ಉಟ್ಕೊಂಡಾಗ ನೋಡ್ಬೇಕಂತ್ರಿ ಭಾರಿ ಚಾ ಐತ್ರಿ ಹಂಗೆ ಮಾತ್ರಿ ಅದು ಮತ್ತು ರೇಟ್ನ ಇದದ ನೋಡ್ರಿ ಇಲ್ಲಿ ಕಡಿಮೆ ಅದ ನೋಡ್ರಿ ಆಫರ್ ಇಟ್ಟಾರ ಇಲ್ಲಿ ನಾವು 3,500 ರೂಪಾಯಿ ಅಂತ ಹೇಳಿದ್ರಿ 3,500 ರೂಪಾಯಿ ಆಗಲಿ ಎಷ್ಟು ಆತಾರಿಪ್ಪ ಅದು 1,610 ರೂಪಾಯಿ ಅಂತ ನೋಡ್ರಿ ಅವು ನಾವು ನೋಡಾಕಿದ್ವಲ್ರಿ ಅದ್ರೊಳಗೆ ಒಂದು ಕಲರಿಂದ ತೊಗೊಂಡಾರಿ ಅವ 1,610 ರೂಪಾಯಿ ಅಂತ ರೀ ಮಸ್ತ್ ಐತಿ ಬಿಡ್ರಿ ಅಮ್ಮ ನೀವು ಅಂಕ್ರು ಮೊಮ್ಮಗಳನ್ನ ಕೊಟ್ವಿ ಮಾಡಿದ್ವಿ ಅಂತಂದು ಹೇಳಕತ್ತೀರಿ ನಾನು ಹೇಳಕತ್ತೀನಿ ರೀ ಮತ್ತು ಎಂಗೇಜ್ಮೆಂಟ್ ಅಂತ ನಾವು ವಿಡಿಯೋ ಹಾಕಕತ್ತೀರಿ ಎಲ್ಲರಿಗೂ ಆಸೆ ಇರೈತಮ್ಮ ಏನ್ರಿ ಅಜ್ಜಿ ರೀ ಹೇಳವಲ್ರಲ್ಲ ಅನ್ನಕತ್ತಾರ್ರಿ ಯಾವಾಗ ಇಡಾಕತ್ತೀರಿ ನಮಗೂ ಹೇಳ್ರಿ ಹೇಳಾರ್ದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಒಂದು 4 ದಿನ ಮುಂದಾಗ 2 ದಿನ ಮುಂದಾಗ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ನಮ್ಗೆ ಮೊದ್ಲ ಹೇಳ್ರಿ ಅನ್ನಕತ್ತಾರ ಡೇಟ್ ಅದ ರೀ ಹ್ಞೂ ನಮ್ಮಮ್ಮ ಅಕ್ರಾಬದ್ ಎಲ್ಲ ನೋಡ್ತಾರಲ್ರಿ ಹಂಗಾಗಿ ನೋಡಿ ಇದು ಮಾಡಕತ್ತಾರ್ರಿ ಏನೋ 16ನೇ ತಾರೀಕು ಏನೋ ಚಲೋ ಐತಿ ಅಂತ ನಮ್ಮಗ ನೋಡಿ ವಿಚಾರ ಮಾಡಿ 16ನೇ ತಾರೀಕಿಗೆ ಆಗ್ಬೋದ್ರಿ ಅವಾಗ ಮಾಡ್ತೇವ ನಿಮ್ದೆಲ್ಲದ ಆಶೀರ್ವಾದ ದೇವ್ರ ಆಶೀರ್ವಾದ ಸಿದ್ದಪ್ಪನ ಆಶೀರ್ವಾದ ಬೀಪತ್ಮನ ಆಶೀರ್ವಾದ ಎಲ್ಲ ಗುರು ಹಿರಿಯರ ಆಶೀರ್ವಾದ ಮಾಡ್ಬೇಕು ಅಂತೇಳಿ ಎಲ್ಲ ನೆಮ್ಸೇವ ನಿಮ್ದೆಲ್ಲದ ಆಶೀರ್ವಾದ ಅವ್ರ ಮ್ಯಾಗಿರ್ಲಿ ಅಂತ ಬರ್ರಿ ಎಲ್ಲರೂ ಬೇಡ್ಕೊಂತೇವೆ ನೋಡುವ ನಾವು ಯಾರು ಸಮೀಪ ಇದ್ರಿ ದೂರ ಇದ್ರಿ ಎಲ್ಲರೂ ಬರ್ರಿ ಎಲ್ಲಾಗ ಬಂದ್ ಹೋಗ್ರಿ ನಾ ಮೊದ್ಲ ಹೇಳ್ತಾನೆ ನಮ್ಮ ದೊಡ್ಡ ಬಾಯಾರ ಮನ್ಯಾಗ ಇಡಾಕತ್ತೀವಿ ನೋಡ್ರಿ ಅಲ್ಲೇ ಇಡಾಕತ್ತೇವೆ ತಾಜ್ನಗರದಾಗ ಮತ್ತ ಅವ್ರ ಇತ್ತಾಗ ಬರ್ಬೇಕು ನಾವ್ ಅತ್ತಾಗ ಹೋಗ್ಬೇಕು ಬೇಡ ಬೇಡ ನಾವ್ ಅಯ್ಯೋ ಅವ್ರದ್ದು ಆಸೆ ಎಲ್ಲಾರ್ದು ಅಷ್ಟ್ರದ ಅದ ಇತ್ತು ತಗೋರಿಪ್ಪ ಎಲ್ಲಾರ್ದು ಅಲ್ಲಿ ಹೋಗಿ ಮಾಡೈತಿ ಅವ್ರದ್ದು ಇಲ್ಲೇ ಮಾಡ್ಬೇಕು ಅನ್ನೋದ ಐತ್ರಿ ಚಲೋ ಆತ್ರಿ ಅದಕ್ಕೆ ಅಲ್ಲೇ ಮಾಡಿದ್ರ ಆತು ಅಂತ ಹೇಳಿ ಮಾಡಾಕತ್ತೇವ ನಿಮ್ದೆಲ್ಲದ ಆಶೀರ್ವಾದ ಇರ್ಲಿ ಅಂತ ಹೇಳಿ ಬೇಡ್ಕೊಂತ ನೋಡುವ ನಾನು ಗೊತ್ತಾತಲ್ರಿ ಇವಾಗ ಎಂಗೇಜ್ಮೆಂಟ್ ಡೇಟ್ ಮತ್ತು 15ನೇ ತಾರೀಕಿಗೆ ನಾವು ಮಂತಾನ ನೋಡೋಕೆ ಹೋಗೋದು ಇಟ್ಕೊಂಡಿವ್ರಿ 14ನೇ ತಾರೀಕು 14ನೇ ತಾರೀಕಿಗೆ ಮಂತಾನ ನೋಡೋಕೆ ಹೋಗೋದು ಇಟ್ಕೊಂಡಿವ್ರಿ ಆಮೇಲೆ 15ನೇ ತಾರೀಕು ಒಂದು ಗ್ಯಾಪ್ ರೀ 16ನೇ ತಾರೀಕು ಅಂದ್ರೆ ಸಂಡೇ ಬಂದೈತ್ರಿ ಶುಕ್ರವಾರ ದಿನ ಮಂತಾನ ನೋಡೋದ್ರಿ ಶನಿವಾರ ದಿನ ಅವತ್ತು ಏನಿಲ್ಲ ರೀ 16ನೇ ತಾರೀಕಿಗೆ ಎಂಗೇಜ್ಮೆಂಟ್ ಇಟ್ಕೊಂಡಿವ್ರಿ ಹಂಗಾಗಿ ಮತ್ತು ನಮಗೂ ಒಂದಿನ ಇದು ಬೇಕಲ್ರಿ ಎಲ್ಲ ತರಕಾರಿ ಅದೆಲ್ಲ ತೊಗೊಂಬರಕ್ಕೆ ಮಾಡೋಕೆ ಟೈಮ್ ಬೇಕಲ್ಲ ನಮಗೂ ರೇಷನ್ ಅದೆಲ್ಲ ಹಾಕ್ಸಾಕ್ರಿ ಹಾಗಾಗಿ ಅವತ್ತು ಎಂಗೇಜ್ಮೆಂಟ್ ಇಟ್ಕೊಂಡಿಲ್ಲ ಅದರ ಶನಿವಾರ ದಿನ ಒಂದು ಸ್ವಲ್ಪ ಫಂಕ್ಷನ್ ಇಟ್ಕೊಳ್ಳೋದು ಅಮ್ಮ ಕಡಿಮೆ ರೀ ಇಟ್ಕೊಳಂಗಿಲ್ಲ ರೀ ಜಾಸ್ತಿ ರೀ ಹಾಗಾಗಿ ಶನಿವಾರ ದಿನ ಗ್ಯಾಪ್ ಇಟ್ಟು ಸಂಡೇ ದಿನ ಎಂಗೇಜ್ಮೆಂಟ್ ಮಾಡಾಕತ್ತೀವಿ ರೀ ಬರ್ರಿ ಎಲ್ಲರೂ ಬರ್ರಿ ನಿಮ್ಮ ಮನೆ ಮಗಳ್ರಿಕಿ ಎಲ್ಲರದ್ದು ಆಶೀರ್ವಾದ ಬೇಕು ಎಲ್ಲರ ಆಶೀರ್ವಾದ ಮಾಡೋ ಬಂದಿದ್ರಿ ಬನ್ನಿರಿ ನನಗಂತೂ ಖುಷಿ ಅಷ್ಟು ಖುಷಿ ಪಡೋಳ ಯಾರಿಲ್ಲ ಅಂತ ತಿಳ್ಕೊಂಬಿಡ್ರಿ ನೀವೆಲ್ಲರೂ ಬಂದ್ರಿ ಅಂತಂದ್ರೆ ಅಷ್ಟು ಖುಷಿ ಆಗುತ್ತೆ ರೀ ನನಗಂತೂ ಬರ್ರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.